ನಂದಗುಡಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ನಂದಗುಡಿ ಬೀರೇದೇವರು, ನಲ್ಲೂರು ಬೀರೇದೇವರು, ಒಡ್ಗೇಹಳ್ಳಿ ಬೀರೇದೇವರು, ಮೇಲೂರು ಬತ್ತೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಹಾಗೂ ನೂತನ ಶಿಲಾಮೂರ್ತಿಗಳ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ನವೆಂಬರ್ 1, 2, 3ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ NVMN ಸೇವಾ ಟ್ರಸ್ಟ್ನಿಂದ ಪತ್ರಿಕಾಗೋಷ್ಠಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ 600 ವರ್ಷಗಳ ಇತಿಹಾಸವಿರುವ ನಂದಗುಡಿ ಬೀರೇದೇವರು, ನಲ್ಲೂರು ಬೀರೇದೇವರು, ಒಡ್ಗೇಹಳ್ಳಿ ಬೀರೇದೇವರು, ಮೇಲೂರು ಬತ್ತೆ ದೇವರುಗಳ ನೂತನ ದೇವಾಲಯ ನಿರ್ಮಾಣ ಮತ್ತು ಶಿಲಾಮೂರ್ತಿಗಳ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನವೆಂಬರ್ 1, 2, 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು, ಪರಮಪೂಜ್ಯ ಶ್ರೀ ಶ್ರೀ ನಿರಂಜನಾಪುರಿ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳು, ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಶ್ರೀ ಸಿದ್ದರಾಮಂದಪುರಿ ಸ್ವಾಮಿಗಳು, ಕಾಗಿನೆಲೆ ಕನಕ ಗುರುಪೀಠದ ಪೀಠಾಧಿಪತಿಗಳು ಸಾನ್ನಿಧ್ಯವನ್ನು ವಹಿಸಲಿದ್ದು, NVMN ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಕುಲಬಾಂಧವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕುರುಬ ಸಮುದಾಯದವರು ಹಾಗೂ 4 ದೇವರುಗಳ ಕುಲಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಹೊಸಕೋಟೆ ನಗರದ ಕನಕ ಕನ್ವೆನ್ಷನ್ ಹಾಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ತಿಂತಿಣಿ ಶಾಖಾಮಠ, ಕಾಗಿನೆಲೆ ಕನಕ ಗುರುಪೀಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಿದ್ದರಾಮಂದಪುರಿ ಸ್ವಾಮಿಗಳು ಹಾಗೂ ಟ್ರಸ್ಟ್ನ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳಾದ ಬಂಡೇವಸೂರು ರಮೇಶ್ ಅವರು, ಸೋಮಣ್ಣನವರು ಮತ್ತು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ರಾಮಾಂಜನಿ ಸೇರಿದಂತೆ ಪದಾಧಿಕಾರಿಗಳು ಭಾಗವಹಿಸಿ ಮಾತನಾಡಿ, ನಂದಗುಡಿಯಲ್ಲಿ ಐತಿಹಾಸಿಕವಾದ ನಂದಗುಡಿ ಬೀರೇಶ್ವರ ಸ್ವಾಮಿ, ನಲ್ಲೂರು ಬೀರೇದೇವರು, ಒಡ್ಗೇಹಳ್ಳಿ ಬೀರೇದೇವರು, ಮೇಲೂರು ಬತ್ತೆ ದೇವರುಗಳು ನೂತನ ಶಿಲಾಬಿಂಬ ಹಾಗೂ ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕುಲಸ್ಥರು ಹಾಗೂ ಕುರುಬ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಅನಾದಿ ಕಾಲದಿಂದಲೂ ನಂದಗುಡಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದನ್ನು ಪುರಾತನ ಒಂದು 600 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನವನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿ ಸುಮಾರು ಎಲ್ಲ 27 ಕಂಬಿಯ ಒಕ್ಕಲುಗಳು ನಂದಗುಡಿ ಬೀರೇಶ್ವರ ಸ್ವಾಮಿ ಸೇರಿರೋಂಥವರು ಎಲ್ಲರೂ ಕೈ ಜೋಡಿಸಿ ಅದನ್ನು ಜೀರ್ಣೋದ್ಧಾರ ಮಾಡಿ ಈಗ ಲೋಕಾರ್ಪಣೆ ಮಾಡಬೇಕು ಅಂದ್ಬಿಟ್ಟು ಗುರು ಹಿರಿಯರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ದಿನಾಂಕ 1/11/2025 ಶನಿವಾರದಿಂದ 3/11/2025 ಸೋಮವಾರದವರೆಗೂ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ದಯಮಾಡಿ ಎಲ್ಲರೂ ಸಹಕಾರ ನೀಡಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದಂಥ ಶ್ರೀ ರಾಮಂಜಣ್ಣನವರು ಮತ್ತು ಇತರೆ ಪದಾಧಿಕಾರಿಗಳು, ನಮ್ಮ ನಂದಗುಡಿ ಬೀರೇಶ್ವರ ಸ್ವಾಮಿ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಾದಂಥ ಭಾರತೀಯ ಸಂಪ್ರದಾಯದ ವಿಶೇಷ ಶೈವ ಸಂಸ್ಕೃತಿ, ಆ ಶೈವ ಸಂಸ್ಕೃತಿಯಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದು ಮೈಲಾರಲಿಂಗ ಮತ್ತು ಬೀರದೇವರು. ಬೀರದೇವರ ದೇವಸ್ಥಾನ ನಂದಗುಡಿ ವಿಶೇಷವಾದಂತಹ ದೇವಸ್ಥಾನ. ಯಾಕೆ ವಿಶೇಷ ಅಂತಂದರೆ ಅದು 4 ದೇವರ ಕೂಟಗಳ ಒಕ್ಕೂಟ. ನಲ್ಲೂರು ಬೀರೇಶ್ವರ ದೇವಸ್ಥಾನ, ಒಡ್ಗೇನಹಳ್ಳಿ ಬೀರೇಶ್ವರ ದೇವರು, ಮೇಲೂರು ಬತ್ತೇಶ್ವರ ದೇವರು ಮತ್ತು ನಂದಗುಡಿ ಬೀರೇಶ್ವರ. ಈ 4 ದೇವಸ್ಥಾನಗಳ 4 ಊರಿನ ದೇವಸ್ಥಾನಗಳ ಮುಖ್ಯ ದೇವಸ್ಥಾನ ನಂದಗುಡಿಯ ಬೀರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಈ ಭಾಗದಲ್ಲಿ ವಿಶೇಷವಾಗಿ ನಿರ್ಮಾಣ ಆಗಿದೆ. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಭಕ್ತರೆಲ್ಲರೂ ಸೇರಿ ಆ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿದ್ದಾರೆ. ಸದರಿ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮ 1, 2, 3 ಮುಂದಿನ ತಿಂಗಳು ನವಂಬರ್ 1, 2, 3ನೇ ತಾರೀಕು ಬೀರದೇವರ ದೇವಸ್ಥಾನದ ಉದ್ಘಾಟನೆ ಐತೆ. ಆ ಉದ್ಘಾಟನೆಯಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಿರ್ತವೆ. ಈ ಭಾಗದಲ್ಲಿ ಯಾರೆಲ್ಲ ಬೀರದೇವರ ಶೈವ ಸಂಪ್ರದಾಯದ ಭಕ್ತರಿದ್ದಾರೆ ಅವರೆಲ್ಲರನ್ನ ಆಹ್ವಾನ ಮಾಡುವಂಥ ಹಿನ್ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಂದಗುಡಿಯ ಬೀರೇಶ್ವರ ದೇವಸ್ಥಾನ ಉದ್ಘಾಟನೆ ಆಗ್ತಾಯಿದ್ದು, ಪ್ರತಿಷ್ಠಾಪನೆ ಆಗ್ತಾಯಿದ್ದು, 1ನೇ ತಾರೀಕು ವಿಶೇಷವಾಗಿ
ಹಲವಾರು ದೇವರುಗಳ ಪಲ್ಲಕ್ಕಿಗಳನ್ನು ಆಹ್ವಾನ ಮಾಡಲಾಗುತ್ತೆ. ಹೋಮ ಕುಂಡಗಳನ್ನು, ಮಂಟಪಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. 2ನೇ ತಾರೀಕು ಮೃತ್ಯುಂಜಯ ಹೋಮ, ಚಂಡಿ ಹೋಮ, ಹಲವಾರು ರೀತಿಯ ಹೋಮಗಳನ್ನು, ದುರ್ಗಾ ಹೋಮ, ನವಗ್ರಹ ಹೋಮ, ಪಂಚಬ್ರಹ್ಮ ಹೋಮ, ವಾಸ್ತು ಹೋಮ, ಇವೆಲ್ಲ ಗಣಪತಿ ಹೋಮ, ಹಲವಾರು ಹೋಮಗಳನ್ನು ಈ ಭಾಗದಲ್ಲಿ ನೋಡುವಂಥ ಸೌಭಾಗ್ಯ ಐತೆ. ದೇವಸ್ಥಾನದ ಉದ್ಘಾಟನೆಯ ಸಲುವಾಗಿ ನಾಡಿನ ಹಿತಕ್ಕೋಸ್ಕರ 2ನೇ ದಿವಸ 2ನೇ ತಾರೀಕು ನವೆಂಬರ್ ಹೋಮ ಕಾರ್ಯಕ್ರಮ ಐತೆ. 3ನೇ ದಿವಸ ನಂದಗುಡಿಯ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು, ಕುಂಭ ಮೆರವಣಿಗೆಯನ್ನು ಸುಮಾರು 200ಕ್ಕಿಂತ ಹೆಚ್ಚು ತಾಯಂದ್ರಿಂದ, ಸುಮಂಗಳಿಯರಿಂದ ಕುಂಭ ಮೆರವಣಿಗೆಯ ಜೊತೆಗೆ ಹಲವಾರು ಕಲಾವಿದರನ್ನ ಕರೆಸಿ ಜನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. 3ನೇ ತಾರೀಕು ಕುಂಭಾಭಿಷೇಕದ ಜೊತೆಗೆ ದೇವಸ್ಥಾನದ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 4 ದೇವರ ದೇವಸ್ಥಾನಗಳ ಭಕ್ತರ ಮುಖಾಂತರ ಇಡೀ ನಾಡಿನ ಜನತೆಗೆ ನಾನು ಕೇಳ್ಕೊಳ್ತೀನಿ, ಈ 3 ದಿವಸದ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು. ಸದರಿ ಕಾರ್ಯಕ್ರಮ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನು ವೈಯಕ್ತಿಕವಾಗಿ ಆಹ್ವಾನ ಮಾಡಲಾಗಿದೆ. ಎಲ್ಲರೂ ಈ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ, ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತಂದ್ಬಿಟ್ಟು ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. 8 ದಿವಸ ಮಂಡಲ ಪೂಜೆ. ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ 365 ದಿವಸನೂ ಸಹಿತನ ಉದ್ಘಾಟನೆ ಆಗಿದ ಮೇಲೆ ಅಭಿಷೇಕ, ನಿರಂತರ ಅಭಿಷೇಕ ಮಾಡುವಂತಹ ಒಂದು ಸಂಕಲ್ಪವನ್ನು ಭಕ್ತರು ಮಾಡ್ಕೊಂಡಿದ್ದಾರೆ. 365 ದಿವಸನೂ ನಿರಂತರ ಅಭಿಷೇಕ ಬೀರಪ್ಪನ ದೇವಸ್ಥಾನಕ್ಕೆ ಆಗುತ್ತೆ ಅನ್ನುವಂಥದ್ದು. ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಮತ್ತು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ನಲ್ಲೂರು ಬೀರೇದೇವರು, ಒಡೆಯನಹಳ್ಳಿ ಬೀರೇದೇವರು, ಮೇಲೂರು ಬತ್ತೇದೇವರು ಮತ್ತು ನಂದಗುಡಿ ಬೀರೇದೇವರ ವತಿಯಿಂದ ಈ ದೇವಸ್ಥಾನವನ್ನು ನಮ್ಮ ಸ್ವಾಮೀಜಿಗಳಾದಂಥ ಸಿದ್ದರಾಮಾನಂದಪುರಿ ಸ್ವಾಮಿಗಳ ಅನುಗ್ರಹದಿಂದ ಅಲ್ಲಿ ಈಗಾಗಲೇ ಪೂಜೆಗಳು ಮತ್ತು ಈಗಾಗಲೇ ನಮ್ಮ 1ನೇ ತಾರೀಕಿಂದ 3ನೇ ತಾರೀಕುವರೆಗೂ ಲೋಕಾರ್ಪಣೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಈ ಒಂದು ಇದಕ್ಕೆ, ಈ ಒಂದು ಸನ್ನಿಧ್ಯದಲ್ಲಿ ನಮ್ಮ ಗುರು ಸಿದ್ಧಲಿಂಗರಾಯ ಗುಡಿ ಆಲಮಗಿರಿ ಮಠದ ಇವರ ಸಮ್ಮುಖದಲ್ಲಿ ನಮ್ಮ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು, ಮಹಾಸಂಸ್ಥಾನಗಳು, ಕನಕ ಪೀಠ ಕಾಗಿನೆಲೆ, ಪರಮ ಪೂಜ್ಯ ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮಿಗಳು, KR ನಗರ ಶಾಖಾಮಠ, ಕನಕ ಗುರುಪೀಠ ಮೈಸೂರು ವಿಭಾಗ, ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಹೊಸದುರ್ಗ ಶಾಖಾಮಠ, ಕನಕಪೀಠ ಬೆಂಗಳೂರು ವಿಭಾಗ, ಶ್ರೀ 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 ಸಿದ್ದರಾಮಾನಂದಪುರಿ ಸ್ವಾಮಿಗಳು, ತಿಂತುನಿ ಬೀಡ್ ಶಾಖಾಮಠ, ಕನಕ ಗುರುಪೀಠ ರಾಯಚೂರು ವಿಭಾಗ, ಇವರುಗಳ ಸಮ್ಮುಖದಲ್ಲಿ ನಮ್ಮ ನಂದಗುಡಿ ಬೀರೇದೇವರು ನಡೀತಾ ಇರೋದು ನಮ್ಮ ಕುರುಬ ಸಮಾಜದ ಒಂದು ಖುಷಿಯಾದ ಒಂದು ಸಂದರ್ಭ ಅಂತ ಹೇಳ್ಬೋದು, ಖುಷಿಯ ವಿಷಯ ಅಂತ ಹೇಳ್ಬೋದು. ಎಲ್ಲ ನಮ್ಮ ಸಮಾಜದ ಬಂಧುಗಳು, ದೇವರಾಗ್ಬೋದು, ದೇವ್ರು ಇಲ್ದೇವ್ರಾಗ್ಬೋದು, ಅಲ್ಲೆಲ್ಲ ಹೋಗಿ ನಮ್ಮ ದೇವ್ರು ಬರೋಂಥ ಜನಗಳಿಗೆ ಅವ್ರಿಗೇನು ರೂಮ್ಗಳು ಬೇಕೋ, ಇಲ್ಲ ಮನೆಗಳು ಬೇಕಾ, ಇಲ್ಲ ಊಟ ವ್ಯವಸ್ಥೆ ಬೇಕಾ, ಅದೆಲ್ಲ ನಿಂತು ಮಾಡಬೇಕು ಅಂತ ನಾನು ಹೊಸಕೋಟೆ ತಾಲೂಕು ಕುರುಬ ಸಂಘ ಅಧ್ಯಕ್ಷರಾಗಿ ನಾವು ನಮ್ಮ ಸಮಾಜದ ಪರವಾಗಿ ಕೇಳ್ಕೊತೇನೆ ಎಲ್ಲರಿಗೂ.